ಇದು ಸುಮ್ಮನೆ. ಸೊ ಬೊಮ್ಮಾಯಿ ಪ್ರಕರಣದ ತೀರ್ಪಿನ ಪ್ರಕಾರ ಬಹುಮತವನ್ನ ರಾಜ್ಯಪಾಲರಿಗೆ ತೋರಿಸುವ ಅಗತ್ಯನೇ ಇಲ್ಲ. ಪ್ರೊಸೀಜರ್ ಏನ್ ಹೇಳ್ತದೆ ಗೊತ್ತಾ? ಈಗ ಪ್ರೊಸೀಜರ್, ಲೆಟ್ಸ್ ಟಾಕ್ ಓನ್ಲಿ ದ ಪ್ರೊಸೀಜರ್. ನೌ ಗವರ್ನರ್ ಮಸ್ಟ್ ಇನ್ವೈಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟು ಫಾರ್ಮ್ ದ ಗವರ್ಮೆಂಟ್ ಅಂಡ್ ಹಿ ಶುಡ್ ಟೆಲ್ ಹಿಮ್ ಪ್ರೂವ್ ಯುವರ್ ನಂಬರ್ಸ್ ಇನ್ ದ ಹೌಸ್. ಆಗ ಏನಾಗುತ್ತೆ ನೋಡ್ಬೇಕು. ಹೌಸಲ್ಲಿ ಬೇರೆಯವರು ಅಬ್ಸ್ಟೇನ್ ಆಗ್ತಾರ, ಕೆಲವರು ಸಪೋರ್ಟ್ ಕೊಡ್ತಾರ, ಹೌಸಲ್ಲಿ ತೀರ್ಮಾನ ಆಗ್ತದಲ್ಲ. ನೀವೇ ನಿಮ್ಮ ಮನೇಲಿ ಯಾಕೆ ಕೇಳ್ಬೇಕು ಅದನ್ನ? ಹೌಸಲ್ಲಿ ತೀರ್ಮಾನ ಆಗ್ಲಿ. ಹೌಸಲ್ಲಿ ಒಂದು ಸರ್ತಿ ಅವರ ವಿಶ್ವಾಸ ಮತ ಯಾಚನೆ ಆದ್ಮೇಲೆ ಗೆದ್ದಾದ್ಮೇಲೆ 6 ತಿಂಗಳು ಇನ್ನೊಮ್ಮೆ ಮತ್ತೆ ವಿಶ್ವಾಸ ಯಾಚನೆ ಮಾಡಕ್ ಬರೋದಿಲ್ಲ. ನೋ ಕಾನ್ಫಿಡೆನ್ಸ್ ಮೋಷನ್ 6 ತಿಂಗಳು ಬರೋದಿಲ್ಲ. ಸೊ ಅವ್ರ ರಾಜಕೀಯ ಒಂದು ಇರ್ತದೆ, ಟಿವಿಕೆ ಆಗಲಿ ಅಥವಾ ವಿಜಯ್ ಅವರ ಒಂದು ಅಡ್ವೈಸ್ ಒಂದು ವಿಸ್ಡಮ್ ಇರ್ತದೆ. ಮತ್ತು ಇದು ಕಾನ್ಸ್ಟಿಟ್ಯೂಷನಲ್ ಪ್ರೆಸಿಡೆಂಟು. ಹೀಗಿರುವಾಗ ಯಾಕೆ ನೀವು ಅವರ ಒಂದು ಜನಮತವನ್ನು ಅವಮಾನ ಮಾಡ್ತಿದ್ದೀರಿ? ಗವರ್ನರ್ ಇಸ್ ಸ್ಟ್ರೇಟ್ ಅವೇ ಇನ್ಸಲ್ಟಿಂಗ್ ದ ಮ್ಯಾಂಡೇಟ್ ಆಫ್ ದ ಪೀಪಲ್. ಈವನ್ ವೆನ್ ಹಿ ಸೇಸ್ ಹಿ ರೆಸ್ಪೆಕ್ಟ್ಸ್ ಮ್ಯಾಂಡೇಟ್ ಆಫ್ ದ ಪೀಪಲ್. ಈ ಒಂದು ಮ್ಯಾಂಡೇಟ್ ಅನ್ನು ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರನೇ ಇವತ್ತು ಕಾಂಗ್ರೆಸ್ ಏನು ಹೇಳಿದೆ, ವಿಲ್ ಸಪೋರ್ಟ್ ಟಿವಿಕೆ ಅಂತ ಹೇಳಿದೆ. ಬಿಕಾಸ್ ದೇ ಹ್ಯಾವ್ ಟು ರೆಸ್ಪೆಕ್ಟ್ ದ ಮ್ಯಾಂಡೇಟ್. ಎಕ್ಸಾಕ್ಟ್ಲಿ. ಪ್ರದೀಪ್ ಅವರೇ, ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಈಗಲೂ ಕೂಡ ನಾವು ಒಂದು ರಾಜಕೀಯ ಲೆಕ್ಕಾಚಾರವನ್ನು ಹಾಕಿದಾಗ ಸೊ ಅರ್ಧದಷ್ಟು ತಮಿಳುನಾಡಿನ ಸದಸ್ಯರ ಅರ್ಧದಷ್ಟು +1, ದಟ್ ಈಸ್ 118. ಇವಾಗ 107 ಇದೆ. ಸೊ ಶಾರ್ಟೇಜ್ ಈಸ್ 11 ಮೆಂಬರ್ಸ್. ಈಗಾಗಲೇ ಅವರು ಹೆಚ್ಚು ಕಡಿಮೆ ಒಂದು 6 ಜನರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಬೇಕು ಅವರಿಗೆ, ಸಂಖ್ಯೆ ಬೇಡ ಅಂತ ಏನಿಲ್ಲ. ಆದರೆ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಆಗಬೇಕಾಗಿರೋದು ಎಲ್ಲಿ, ಯಾರು ಕನ್ಫರ್ಮ್ ಮಾಡಬೇಕು, ಎಲ್ಲಿ ಕನ್ಫರ್ಮ್ ಮಾಡಬೇಕು, ಮತ್ತು ಇದನ್ನ ಇಷ್ಟು ಎಳೆಯುವ ಅವಶ್ಯಕತೆ ಇತ್ತಾ? ತಮಗೇನು ಅನಿಸುತ್ತೆ? ಈಗ 2 ಆಸ್ಪೆಕ್ಟ್ ಇದೆ ಮೇಡಮ್. ರಿಸಲ್ಟ್ ಬಂದ ಮೇಲೆ ಒಂದು ಯಾರು ಮೆಜಾರಿಟಿ ತಗೊಂಡಿರ್ತಾರೆ ಅವ್ರನ್ನ ಕಾಲ್ ಫಾರ್ ಮಾಡೋದು, ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ನರ್ ಟು ಕಾಲ್ ಫಾರ್ ದಿ ಇನ್ವೈಟ್ ಮಾಡೋದು ಒಂದು. ಇಲ್ಲ ಯಾರು ತಮ್ಮ ಬಹುಮತವನ್ನು ಪಡ್ಕೊಂಡಿರ್ತಾರೋ ಅವ್ರು ಹೋಗಿ ಎಸ್ ನಾನು ರೆಡಿ ಇದ್ದೀನಿ, ನನಗೆ ಅವಕಾಶ ಕೊಡಿ ಅಂತ ಕೇಳೋದು. ಎರಡನೇದು ಇದರಲ್ಲಿ ಏನಾಗಿದೆ, ರಾಜ್ಯಪಾಲರು ಆಫರ್ನ ಯಾರಿಗೂ ಕೊಟ್ಟಿಲ್ಲ. ಆದರೆ ಹಿಮ್ಸೆಲ್ಫ್ ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದಂಥ ವಿಜಯ್ ಅವರು ಹೋಗಿದ್ದಾರೆ. ನೀವು ವಿಜಯ್ ಅವರು ಹೋದಾಗ ಲೆಟ್ರ್ ಕೊಟ್ಟಾಗ 107 ಲೆಟ್ರ್ ಕೊಡೋಕ್ಕಾಗಲ್ಲ. 118 ಇರ್ತಕ್ಕಂಥ ಟೆಕ್ನಿಕಲ್ ಏನು ಇದೆ ನಂಬರ್ಸ್ ಅಂತೂ ಕೊಡಲೇಬೇಕು. ಇಟ್ ಇಸ್ ಎ ರೂಲ್. ನೀವು ಪ್ರೂವ್ ಮಾಡೋದಲ್ಲ. ನಾನು ಮುಗಿಸ್ಬಿಡ್ತೀನಿ ಮೇಡಮ್. ನೀವು ಮಧ್ಯದಲ್ಲಿ ಮಾತಾಡ್ರೆ ನಾನು ಏನು ಹೇಳಕ್ಕಾಗಲ್ಲ. ನೀವು ನನ್ನ ಪೂರ್ತಿ ನನಗೆ ಅವಕಾಶ ಕೊಟ್ಬಿಡಿ ಸರ್. 2018ರಲ್ಲಿ ನಾನೇನು ಮಾತಾಡಕ್ಕಾಗಲ್ಲ. ಕೇಳಿ, ನನಗೆ ಅದಕ್ಕೆ ಕೇಳಿಸ್ಕೊಳ್ಳಿ. ಆ ಕೇಸು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಕೇಸರು ಕೇಳಿದ್ರಿ. ಅದರಲ್ಲಿ ಯಡಿಯೂರಪ್ಪನವರು ಹಿಮ್ಸೆಲ್ಫ್ ಹೋದ್ರು, ಆಫರ್ ಕೊಟ್ಟರು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅದೇನೆ ಅವತ್ತು ಆಫರ್ ಕೊಟ್ಟರು ರಾಜ್ಯಪಾಲರು. ಎಸ್ ಏನಂತ, ನೀವು ಸರ್ಕಾರ ರಚನೆ ಮಾಡಕ್ಕೆ ನೀವು ಮಾಡಿ ಅಂತ ಅವ್ರಿಗೆ ಅವಕಾಶ ಕೊಟ್ಟದ್ದು ರಾಜ್ಯಪಾಲರು. ಅವತ್ತು ಯಡಿಯೂರಪ್ಪನವರು ಹೋಗಿದಲ್ಲ, ರಾಜ್ಯಪಾಲರೇ ಅವಕಾಶ ಕೊಟ್ಟರು. ಈ ಕೇಸಲ್ಲಿ ವಿಜಯ್ ಅವರು ಹೋಗಿದ್ದಾರೆ. ಎಸ್ ನಾನು ಪ್ರೂವ್ ಮಾಡ್ತೀನಿ ಅಂತ. ಹಿಮ್ಸೆಲ್ಫ್ 118 ಅವ್ರು ಲಿಸ್ಟ್ ಕೊಡ್ಲೇಬೇಕು. ಲಿಸ್ಟ್ನ ಏನು ನನ್ನ ತಲೆ ಮುಂದೆ ಇರಿ, ನಾನು ಮುಗಿಸ್ಬಿಡ್ತೀನಿ. ನನ್ನ ತಲೆ ಮುಂದೆ ತಗೊಂಡು ನಾನು ಪ್ರೂವ್ ಮಾಡಿ ಅಂತಲ್ಲ, ಲಿಸ್ಟ್ನ ಕೇಳಕ್ಕೆ ಅವ್ರಿಗೆ ರೈಟ್ಸ್ ಇದೆ, ನೋ ಡೌಟ್. ಅವರು 118 ಏನೇ ಬಹುಮತ ಸಾಬೀತು ಮಾಡ್ಲಿಕ್ಕೆ ನೀವು 118 ಜನ ಲಿಸ್ಟ್ ಕೊಡಿ ಅಂತ ಕೇಳಕ್ಕೆ ಯಾವುದೇ ಬಾರಿ ತೆಗೆದು ನೋಡಿ. ನೀವು ಇಲ್ಲ ಅಂತ ತೋರಿಸ್ಬಿಡ್ಬೇಕಾದ್ರೆ ನೀವು ಅಂತ ಯಾರು 20 ಜನ ತಗೊಂಡ್ರೆ ಕೊಡ್ಬಿಡಿ. ಇಲ್ಲ ಹೇಳಿ ಜನರಿಗೂ ಹೇಳೋಣ ಸರ್, ಜನರಿಗೂ ಕೂಡ ಅರ್ಥ ಆಗ್ಲಿ. 2018ರಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರಲಿಲ್ಲ. ಅತಂತ್ರ ವಿಧಾನಸಭೆ ಸೃಷ್ಟಿಯಾಯಿತು. ಆಗ ಯಡಿಯೂರಪ್ಪನವರು ರಾಜ್ಯಪಾಲರ ಬಳಿ ಹೋಗ್ತಾರೆ. ಹೋಗಿ ನನ್ನ ಹತ್ರ ಬಹುಮತ ಇದೆ, ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ರಾಜ್ಯಪಾಲರಿಗೆ ಅವತ್ತು ಅವ್ರಿಗೆ ಏನು ಸಿಗ್ನೇಚರ್ಡ್ ಮೆಂಬರ್ಸ್ ಲೆಟರು ಕೊಡಲಿಲ್ಲ, ಬೆಂಬಲ ಪತ್ರನೂ ಕೊಡಲಿಲ್ಲ. ಅವ್ರಿಗಿದ್ದಿದ್ದು ಕೇವಲ ಸೀಟ್ಗಳು 104, 105 ಅಷ್ಟೇ. ಆದರೂ ಕೂಡ ರಾಜ್ಯಪಾಲರು 15 ದಿನಗಳ ಟೈಮ್ ಕೊಡ್ತಾರೆ ಅವರಿಗೆ. 15 ದಿನಗಳ ನಂತರ ನೀವು ನಿಮ್ಮ ಒಂದು ಏನು 15 ನಂಬರ್ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಆಗ ಇದೇ ಕುಮಾರಸ್ವಾಮಿ ಅವರ ಜೊತೆಗೆ ಕಾಂಗ್ರೆಸ್ ಮಾತನಾಡಿ ಇಬ್ಬರು ಮೈತ್ರಿ ಮಾಡಿಕೊಂಡು ನೋಡಿ ಅವ್ರಿಗೆ ನಂಬರ್ಸ್ ಇಲ್ಲ, ನಂಬರ್ಸ್ ಇರೋದು ನಮ್ಮ ಕಡೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. 2 ದಿನ ಮಧ್ಯರಾತ್ರಿಯವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ
ಮಧ್ಯರಾತ್ರಿಯಲ್ಲಿ ಇಲ್ಲ 48 ಗಂಟೆಗಳ ಒಳಗಾಗಿ ನೀವು ನಿಮ್ಮ ಬಹುಮತ ಸಾಬೀತು ಮಾಡಿ ಆನ್ ದಿ ಫ್ಲೋರ್ ಆಫ್ ಹೌಸ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಕೊನೆಗೆ ಯಡಿಯೂರಪ್ಪನವರು ಆನ್ ದಿ ಫ್ಲೋರ್ ಬಹುಮತ ಸಾಬೀತು ಮಾಡೋದಕ್ಕೆ ವಿಫಲರಾಗ್ತಾರೆ. ಸೊ ಈ ಕೇಸಲ್ಲಿ ವಿಜಯ್ ಹೋಗ್ತಾರೋ ಅಥವಾ ರಾಜ್ಯಪಾಲರು ಕರೀತಾರೋ? ಒಂದ್ ನಿಮಿಷ ಟೆಕ್ನಿಕಲಿ ನಂಬರ್ಸ್ ನ ಕೇಳಲೇಬೇಕು. ಅವ್ರು ತಲೆ ಕೆಳಂಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ತಲೆ ಕೆಳಂಗಿಲ್ಲ. ನೀವು ಅವ್ರ ಇರಪ್ಪ ನಾನು ಮುಗಿಸೋರ್ಗಿರಿ. ನೀವು ಅವ್ರ ಮುಂದೆ ಪ್ರೂವ್ ಮಾಡಂಗಿಲ್ಲ ಅಂತ ಹೇಳಿರೋದು. ನೀವು ನಂಬರ್ಸ್ ಇದೆ, ಯಾರೋ 20 ಜನ ತಗೊಂಡು ಹೋಯ್ತಾನೆ ನಾನು ಪ್ರೂವ್ ಮಾಡ್ತೀನಿ ಅದಲ್ಲ. ನೀವು ನಂಬರ್ಸ್ ಕೊಡಿ. 118 ಇನ್ಹೆರಿಟೆನ್ಸ್ ಪವರ್ ಯು ಕಾಂಟ್ ಕ್ವೆಶ್ಚನ್. ಯು ಕಾಂಟ್ ಕ್ವೆಶ್ಚನ್. ಪ್ರದೀಪ್ ಸರ್, ತಾವು ಪ್ರದೀಪ್ ಅವರೇ ವಕೀಲರಿದ್ದೀರಿ. SR ಬೊಮ್ಮಾಯಿ ಕೇಸಲ್ಲಿ ನಾನು ಮುಂದೆ ತಗೊಂಡು ನಿಲ್ಸಬಾರದು ಹೇಳಿರೋದು. ನಂಬರ್ಸ್ ಕೇಳಬಾರದಿಲ್ಲ. ಆ ನಂಬರ್ಸ್ ಕೇಳಬಾರದಿಲ್ಲ. ನಂಬರ್ಸ್ ಇಸ್ ದ ಡ್ಯೂಟಿ ಆಫ್ ದಿ ಹೂ ಇಸ್ ದಿ ಫಾರ್ಮ್ ದ ಗವರ್ನಮೆಂಟ್. ಇಟ್ ಇಸ್ ಟು ಪ್ರೊವೈಡ್ ದಿ ನಂಬರ್ಸ್. ಅಲ್ಲ ಒಂದ್ ನಿಮಿಷ. ಯಡಿಯೂರಪ್ಪ ಕೇಸಲ್ಲಿ ಒಬ್ಬ ಬಿಜೆಪಿ ನೇಮಕ ಮಾಡಿದಂತಹ ರಾಜ್ಯಪಾಲರು ನಂಬರ್ಸೇ ಕೇಳಲ್ಲ. ಅವ್ರ ನಂಬರ್ಸ್ ಇರ್ಲಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಬಿಜೆಪಿ ನೇಮಕ ಮಾಡಿದಂತ ಸರ್ ಒಂದ್ ನಿಮಿಷ ಲೆಟ್ ಮಿ ಫಿನಿಶ್. ಆಯ್ತು, ನಾನ್ ಒಂದ್ ನಿಮಿಷ. ಯಡಿಯೂರಪ್ಪ ಅವರ ಕೇಸಲ್ಲಿ ಬಿಜೆಪಿ ನೇಮಕ ಮಾಡಿದ ರಾಜ್ಯಪಾಲರು 15 ದಿನ ಟೈಮ್ ಕೊಡ್ತಾರೆ ಟು ಪ್ರೂವ್ ಇಸ್ ಮೆಜಾರಿಟಿ. ವೆರೇಸ್ ಈ ರಾಜ್ಯಪಾಲರು ಇಲ್ಲ ನಂಗೆ 118 ಜನರ ಲೀಸ್ಟ್ ತಗೊಂಬಂದು ವಿತ್ ಸಿಗ್ನೇಚರ್ ಕೊಟ್ರೆ ಮಾತ್ರ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಇಲ್ಲಿ ಪಟ್ಟಿಡ್. ಅಂದ್ರೆ ರಾಜ್ಯಪಾಲರು ಅವರ ಚಾಲೆಂಜ್ ಮಾಡ್ತಾರೆ. ಅಲ್ಲ ಒಂದ್ ನಿಮಿಷ. ಸೊ ರಾಜ್ಯಪಾಲರು ಅವರವರ ಪೊಲಿಟಿಕಲ್ ಹಿತಾಸಕ್ತಿಗೆ ಅವರವರ ಪೊಲಿಟಿಕಲ್ ಗೇನ್ಗೋಸ್ಕರ ಅವರು ಯಾವ ತರದ ತಮಗೆ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯಪಾಲರನ್ನ ಮಾರ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷದ ದನಿಗಳಿದ್ದಾರೆ. ಆ ಜಡ್ಜ್ಮೆಂಟ್ ಬಂದಿದ್ರೆ ಕಾಂಗ್ರೆಸ್ ಕೊಡುಗೆ ಅದು. ಕಾಂಗ್ರೆಸ್ ಕೊಡುಗೆ ಸುಪ್ರೀಂ ಕೋರ್ಟ್ ಡಿಸೈಡ್ ಆಗಿದೆ ಅಂದ್ರೆ ಕಾಂಗ್ರೆಸ್ ಪಾಪದ ಕೂಗು. ಒಂದ್ ನಿಮಿಷ.